ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರು. ಆ್ಯಕ್ಚುಲ್ ಆಗಿ CM ಚೇಂಜ್ ಆಗಿದ್ದಾರೆ, ಯುವ ನಿಧಿ ಏನಾನ ಅಪ್ಡೇಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯುವ ನಿಧಿ ಅಮೌಂಟು ಆಲ್ಮೋಸ್ಟ್ 4 ತಿಂಗಳಿಂದ ಬಂದಿಲ್ಲ. ಡಿಸೆಂಬರಿಂದನೂ ಕೂಡ ತುಂಬ ಜನಕ್ಕೆ ಬಂದಿಲ್ಲ. ಜಾನ್ವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ಲು 4 ತಿಂಗಳಿಂದ ಅಮೌಂಟು ಬರಬೇಕು. 4 ತಿಂಗಳಿಂದ ಅಮೌಂಟ್ ಬಂದ್ಬಿಟ್ಟು ಪೆಂಡಿಂಗ್ ಇರೋದ್ರಿಂದ ಕೆಲವೊಬ್ಬರಿಗೆ DBT ಪುಷ್ ಅಂತಲೂ ಕೂಡ ಇದೆ, ಕೆಲವೊಬ್ಬರಿಗೆ ಅಮೌಂಟನ್ನು ಕೂಡ ರಿಸೀವ್ ಆಗುತ್ತೋ ಇಲ್ವೋ ಅಂತಲೂ ಕೂಡ ಡೌಟು. ಏನಕ್ಕಪ್ಪ ಅಂದರೆ ಇವಾಗ CM ಚೇಂಜ್ ಆಗಿರೋದ್ರಿಂದ ನೆಕ್ಸ್ಟ್ ಮಂತಿಂದನೇ ಅಮೌಂಟು ಸ್ಟಾರ್ಟ್ ಆಗ್ಬೋದು, ಪೆಂಡಿಂಗ್ ಅಮೌಂಟು ನಿಂತೋಗ್ಬೋದು, ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ನಾವು ಪುಷ್ ಅಮೌಂಟ್ ಅನ್ನೋವಂಥದ್ದು ರಿಲೀಸ್ ಮಾಡಿದ್ದೀವಿ, ನೀವು ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿನೇ ಡಿಸೆಂಬರ್ ಮಂತಿಂದ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ 5 ತಿಂಗಳಿಂದ ಅಮೌಂಟು ರಿಸೀವ್ ಆಗಬೇಕು, ರಿಸೀವ್ ಆಗಿಲ್ಲ ಯಾರಿಗೂ ಕೂಡ. ಸೊ ತುಂಬ ಜನಕ್ಕೆ ಜಾನ್ವರಿ, ಫೆಬ್ರವರಿ ಮಂತಿಂದ ಆಲ್ರೆಡಿ ರಿಸೀವ್ ಆಗಿದೆ, ಮೊನ್ನೆ 2 ಮಂತ್ಸ್ ಬ್ಯಾಕ್ ಏನೇ. ಬಟ್ ಆದರೆ ಜಾನ್ವರಿ, ಫೆಬ್ರವರಿ ಮಂತಿಂದ 50% ಜನಕ್ಕೆ ಅಮೌಂಟು ರಿಸೀವ್ ಆಗಿಲ್ಲ ಇನ್ನೂ ಕೂಡ. ಹಂಗಾಗಿನೇ 4 ಮಂತ್ಸಿಂದ ಅಮೌಂಟು ಏನಾನ ಈ ತಿಂಗಳು ಏನಾನ ಒಂದು 2 ಮಂತ್ಸಿಂದ ಅಮೌಂಟನ್ನು ರಿಸೀವ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ. ಸೊ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಸಿಗ್ಬೋದು. ಏನಕ್ಕೆ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ಗಳೇನಿದೆ ನೋಡಿ, ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಹೊಸ CM ಬಂದಿರೋದ್ರಿಂದ ಇವೆಲ್ಲ ಜಾರಿ ಏನು ಸ್ಟಾಪ್ ಆಗಿತ್ತು ಅದು ನಾರ್ಮಲ್ ಆಗಿ ಕಂಟಿನ್ಯೂ ಆಗಬಹುದು. ಸೊ ಯಾವಾಗ ಅಂದರೆ ನಾಳೆ ಅವ್ರು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ನನ್ನ ಪ್ರಕಾರ ಇನ್ನೊಂದು 2-3 ದಿನದಲ್ಲಿ ನಿಮಗೆ ಅಮೌಂಟ್ ಬಗ್ಗೆ ಒಂದು ಮಾಹಿತಿ ಸಿಗ್ಬೋದು. ಅದು ಕೂಡ ಗೃಹಲಕ್ಷ್ಮಿ, ಸೊ ಪ್ರತಿಯೊಂದೂ ಕೂಡ ನಿಮಗಿಲ್ಲಿ ಆರ್ಡರ್ಸ್ಗಳು ಬಂದುಬಿಟ್ಟು ಪಾಸ್ ಆಗ್ತಿರುತ್ತೆ. ಇವಾಗ ಏನು ನಿಂತಿರೋ ಕಾಮಗಾರಿ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಹೊಸ CM ಬಂದ್ಬಿಟ್ಟು ಸೈನ್ ಹಾಕಿ ಹೆಂಗೆ ಬಿಡುಗಡೆ ಮಾಡ್ತಾ ಇರ್ತಾನೆ ಅದೇ ಥರನೇ ಇದನ್ನು ಕೂಡ ಇವಾಗ ಮಿನಿಸ್ಟರನ್ನು ಕೂಡ ಚೇಂಜ್ ಆಗಿದ್ದಾರೆ. ಇದನ್ನೇನು ವಹಿಸ್ಕೊಂಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಿನಿಸ್ಟರ್ ಪೋಸ್ಟಿಂದ ಇಳಿದಿದ್ದಾರೆ. ಸೊ ಹಂಗಾಗಿ ಯಾರು ಆ ಸ್ಥಾನಕ್ಕೆ ಬರ್ತಾರೋ ಸೊ ಅವರಿಲ್ಲಿ ಅಮೌಂಟ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು, DBT ಅನ್ನುವಂಥದ್ದು ಪುಷ್ ಆಗುತ್ತೆ. ಯುವ ನಿಧಿ ಆಫೀಸ್ಗೆ ಅಮೌಂಟ್ ಬರಬೇಕು. ಸೊ ಹಾಗಾಗಿ ಇವೆಲ್ಲ ಪ್ರೋಸೆಸ್ ನನ್ನ ಪ್ರಕಾರ ಇನ್ನೊಂದು ತಿಂಗಳು ನಡೀಬೋದು. ಬಟ್ ಅಮೌಂಟ್ ಬಗ್ಗೆ ಇನ್ನೊಂದು 3-4 ಡೇಸಲ್ಲಿ ಮಾಹಿತಿ ಸಿಗ್ಬೋದು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಮಂತಿಂದ ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್.